ಅದ್ರ ಜೊತೆಗೆ ಹುಟ್ಟಿರೋ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಅಂತ ಹೇಳಿದ್ರೆ ಸುಳ್ಳಾರದು. ಯಾಕಂದರೆ ಅವರೇ ಯಾವಾಗಲೂ ನಮ್ಮ ಮನೇಲಿ ಏನೇ ಒಂದು ನಾವು ಮಾಡಬೇಕಾದ್ರೂ ನಮ್ಮ ಹಿಂದೆ ನಮ್ಮ ಜೊತೆಗೆ. ನಾನು ಹೇಳಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅವ್ರು ಯಾವತ್ತೂ ಒಬ್ಬರು. ನಮ್ಮ ತಾಯಿಗೆ ಅವ್ರು ಯಾವಾಗಲೂ ಹೇಳೋರು, ನಮ್ಮಮ್ಮ ನೀನು ನನಗೆ ಮಗನ ಥರ ಅಂತ. ಹಾಗಾಗಿ ಇವತ್ತು ನನಗೆ ಅವ್ರು ನೋಡಿದಷ್ಟೇ ಅಷ್ಟೇ ಸಂತೋಷ ಆಯಿತು ನನಗೆ. ಅವರಾಗಲಿ, ವೇಲು ಅವರಾಗಿರಲಿ, ಎಲ್ಲರೂ ಅಷ್ಟೇ. ಇಲ್ಲಿ ವೇದಿಕೆ ಮೇಲಿರೋ ಎಲ್ಲರಿಗೂ, ಹಿರಿಯರಾಗಲಿ, ನನಗಿನ್ನ ಚಿಕ್ಕವರಾಗಲಿ, ಯಾರಿಗಾದರೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಇಲ್ಲಿ ಬಂದು ಫಸ್ಟ್ ಕೂತಾಗ ಇವರೆಲ್ಲ ಹಾಡು ಹೇಳಬೇಕಾದ್ರೆ ನನಗೆ ನಮ್ಮ ಮನೇಲೇ ಎಲ್ಲೋ ಕೂತು ನಾವು ಹಾಡು ಕೇಳ್ತಿರೋ ಹಾಗಿತ್ತು. ನನಗೆ ತುಂಬ ಸಂತೋಷ ಆಯಿತು. ತುಂಬ ಒಳ್ಳೆಯ ವಾತಾವರಣ. ಅಂದರೆ ಮಂಜು ಅವರಾಗಲಿ, ಸೌಮ್ಯ ಅವರಾಗಲಿ ನಮ್ಮ ಮನೆಗೆ ಅನೇಕ ಸರಿ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಮ್ಮ ಮನೇಲಿ ಹೇಗಿರುತ್ತೆ ವಾತಾವರಣ ಅಂತ. ತುಂಬ ಸಾಧಾರಣವಾಗಿ ನಾವೆಲ್ಲ ಮನೇಲಿ ಹಾಲಲ್ಲೇ ಕೂತು ಹಿಂಗೆ ಹಾಡಿಕೊಂಡು ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೇ ಒಂದು ವಾತಾವರಣ ನನಗೆ ಇಲ್ಲಿ ಕಂಡು ಬಂದಿದ್ದು. ಯಾಕಂದರೆ ಅಪ್ಪಾಜಿ ಹಾಡು ಎಷ್ಟು ಸುಲಭ, ಎಲ್ಲರಿಗೂ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಹಾಡಿದ್ರಲ್ಲ, ಭಾಳ ಸಂತೋಷ ಆಯಿತು ನನಗೆ. ನಮ್ಮ ಕಸಿನ್, ನಾನು, ನಮ್ಮ ಅಕ್ಕ ಲತಾ ಅವರು ನಾವೇ ಮಾತಾಡ್ಕೊತಾ ಇದ್ವಿ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ ಅಂತ. ತುಂಬ ಥ್ಯಾಂಕ್ಸ್, ಭಾಳ ಚೆನ್ನಾಗಿತ್ತು ನೀವೆಲ್ಲ ಹಾಡಿ, ತುಂಬ ಸಂತೋಷ ಆಯಿತು ನಮಗೆ. ಅದರ ಜೊತೆಯಲ್ಲಿ ಇವತ್ತು ಮಂಜು ಅವರು ನನ್ನ ಜೊತೆ ಯಾವಾಗಲೂ, ಅವರಾಗಲಿ ಸೌಮ್ಯರಾಗಲಿ ನನ್ನ ಜೊತೆ ಟಚ್ಚಲ್ಲೇ ಇರ್ತಾರೆ. ಯಾಕೆಂದರೆ ನಮ್ಮ ತಾಯಿಗೆ ಹುಷಾರು ತಪ್ಪಿದಾಗ ಆವಾಗಿಂದ ಅವರೊಂದು ಈ ಐಡಿಯಾ ಮಾಡ್ಕೊಂಡಿದ್ರು ಬುಕ್ಕು ಮಾಡಬೇಕು ಅಂತ. ನಮ್ಮ ತಾಯಿದು ಫಸ್ಟು ಬುಕ್ ಮಾಡಬೇಕಾದ್ರೆ ಅವರು ಇಂಟರ್ವ್ಯೂ ಮಾಡೋಕ್ಕೆ ನಮ್ಮ ತಾಯಿ ಜೊತೆ ನಮ್ಮ ಜೊತೆಗೆಲ್ಲ ಮಾತಾಡಿಕೊಂಡು ಮನೆಯವರಾಗೆ ಇದ್ದು ಇದನ್ನೆಲ್ಲ ಮಾಡಿದ್ರು ಅವರು. ಹಾಗೆ ಈಗ ನಮ್ಮ ತಂದೆದು ತುಂಬ ದಿವಸದಿಂದ ಅವರು ಅಪ್ಪು ಇದ್ದಾಗಲಿಂದನೂ ಇದ್ರ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದರು. ಅಪ್ಪಾಜಿ ಹಾಡು ಅಂದರೆ ಅಪ್ಪಾಜಿದು ಹಾಡುಗಾರಿಕೆ ಬಗ್ಗೆ, ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟು ಸಿಂಗಿಂಗ್ ಅಂದರೆ ನಮ್ಮ ತಂದೆಗೆ. ಎಲ್ಲ ಥರವಾದ ಹಾಡುಗಳು ಕೇಳ್ತಾರೆ ನಮ್ಮ ತಂದೆ. ಅದೆಲ್ಲ ಮಂಜುವ್ರಿಗೂ ಕೂಡ ಗೊತ್ತಿತ್ತು. ಅಪ್ಪಾಜಿ ಅವ್ರನ್ನ ಮೀಟ್ ಮಾಡಿದಾಗೆಲ್ಲ ಅವ್ರು ನೋಡಿದರು. ಅದರಲ್ಲೂ ಘಝಲ್ಸ್ ಅಂದರೆ ತುಂಬ ಇಷ್ಟ ನಮ್ಮ ತಂದೆಗೆ. ಮ್ಯೂಸಿಕ್ ಅಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಮಗೆ. ಹಾಗಾಗಿ ಅವಾಗಿಂದ ಈ ಒಂದು ಬುಕ್ಕಿಗೆ ಏನಾದರೂ ಒಂದು ಇದು ಮಾಡ್ಕೋಬೇಕು ನಾವು ಅಂತ ಯಾವಾಗಲೂ ಪಾಪ ಮಧ್ಯದಲ್ಲಿ ನಮಗೆ ತೊಂದರೆಗಳಿಂದ ಪಾಪ ಬರೋಕ್ಕಾಗಲಿಲ್ಲ. ಹಾಗೂ ಬಿಡದೆ ಹಠ ಮಾಡಿ ಅವರು ಇದನ್ನು ತಂದರು. ಮಂಜು ಆಗಲಿ, ನಮ್ಮ ಸೌಮ್ಯ ಅವರಾಗಲಿ. ಅದ್ರ ಜೊತೆಗೆ ಹುಟ್ಟಿರೋ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಅಂತ ಹೇಳಿದ್ರೆ ಸುಳ್ಳಾರದು. ಯಾಕಂದರೆ ಅವರೇ ಯಾವಾಗಲೂ ನಮ್ಮ ಮನೇಲಿ ಏನೇ ಒಂದು ನಾವು ಮಾಡಬೇಕಾದ್ರೂ ನಮ್ಮ ಹಿಂದೆ ನಮ್ಮ ಜೊತೆಗೆ. ನಾನು ಹೇಳಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅವ್ರು ಯಾವತ್ತೂ ಒಬ್ಬರು. ನಮ್ಮ ತಾಯಿಗೆ ಅವ್ರು ಯಾವಾಗಲೂ ಹೇಳೋರು, ನಮ್ಮಮ್ಮ ನೀನು ನನಗೆ ಮಗನ ಥರ ಅಂತ. ಹಾಗಾಗಿ ಇವತ್ತು ನನಗೆ ಅವ್ರು ನೋಡಿದಷ್ಟೇ ಅಷ್ಟೇ ಸಂತೋಷ ಆಯಿತು ನನಗೆ. ಅವರಾಗಲಿ, ವೇಲು ಅವರಾಗಿರಲಿ, ಎಲ್ಲರೂ ಅಷ್ಟೇ. ಇಡೀ ನಮ್ಮ ಇಂಡಸ್ಟ್ರಿ ಆಗಲಿ, ಯಾರೇ ಆಗಲಿ, ನಮಗೆ ನಮ್ಮ ಕುಟುಂಬದವರು ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋರು ಅಷ್ಟೇ. ಯಾಕಂದರೆ ಇಲ್ಲಿ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ರಿಲೇಷನ್ಸ್ ಎಲ್ಲರೂ ಬಂದಿದ್ದಾರೆ, ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಆದರೆ ನಿಮ್ಮನ್ನೆಲ್ಲ ನೋಡಿದ್ರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಫ್ಯಾಮ್ಲಿಯವರೇ ಎಲ್ಲ ಬಂದು ಕೂತೋ ಅಷ್ಟು ಸಂತೋಷ ನನಗೆ. ಥ್ಯಾಂಕ್ ಯು ಮಂಜು, ಈ ಒಂದು ಸಿಚುವೇಶನ್ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು. ಆ್ಯಂಡ್ ಸೌಮ್ಯ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.